ಅಮ್ಮ ಅಂದರೆ ಅಮ್ಮನೇ, ಎರಡು ಪದಗಳು ಅಮ್ಮನಿಗಾಗಿ. ಬಾಲ್ಯದಲ್ಲಿ ನನ್ನ ಬೆರಳು ಹಿಡಿದು ನಡಿಗೆ ಕಲಿಸಿದ್ದವಳು ಅವಳೇ. ನಾನು ಕೆಳಗೆ ಬಿದ್ದಾಗ ಮತ್ತೆ ಎದ್ದು ನಿಲ್ಲೋದನ್ನು ಕಲಿಸಿದ್ದವಳು ಕೂಡ ಅವಳೇ. ಇಂದಿಗೂ ಮನೆಯವರಿಗಿಂತ ಮೊದಲು ಎದ್ದು ಎಲ್ಲ ಕೆಲಸಗಳನ್ನು ಮಾಡುವವಳು ಅಮ್ಮ. ಎಲ್ಲರ ಭಯಗಳು ಕೇಳಿಕೊಂಡು ಇಂದಿಗೂ ಮೌನವಾಗಿಯೇ ಇರುವವಳು ಅಮ್ಮ. ನನ್ನ ಮುಖದಲ್ಲಿ ಸಣ್ಣ ಮಡುಕು ಬಂದರೂ ಅದು ಏನು ಅನ್ನೋದನ್ನು ಗುರುತಿಸುವವಳು ಅಮ್ಮ. ನಾನು ಎಷ್ಟೇ ಬೈದರೂ ಎಷ್ಟೇ ಗದರಿಸಿದರೂ ಇನ್ನೂ ನಗುತ್ತಲೇ ಇರುವವಳು ಅಮ್ಮ. ಸ್ವಲ್ಪ ಓದಿಲ್ಲ ಅನ್ನಬಹುದು, 2 ರೊಟ್ಟಿ ಕೇಳಿದರೆ 4 ರೊಟ್ಟಿ ಕೊಡ್ತಾಳೆ. 50 ರೂಪಾಯಿ ಕೇಳಿದರೆ 100 ರೂಪಾಯಿ ಕೈಗೆಡ್ತಾಳೆ. ಪರವಾಗಿಲ್ಲ, ಅಮ್ಮ ಅಂದರೆ ಅಮ್ಮನೇ. ಬಾಲ್ಯದಿಂದ ಹಿಡಿದು ಕೊನೆಯ ಉಸಿರಿರೋವರೆಗೂ ಅಮ್ಮ ನಮಗಾಗಿ ಎಷ್ಟು ಮಾಡ್ತಾಳೆ. ಆದರೆ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ತಾ ನಮ್ಮ ಜೀವನವನ್ನೇ ಮುಗಿದು ಹೋಗಿದೆ. ಎಲುಬು ಮುರಿದಂತೆ ನೋವು ಸಹಿಸಿಕೊಂಡು ನಮ್ಮನ್ನು ಹೆತ್ತವಳು. ರಾತ್ರಿ ಪೂರ ಜಾಗ್ರತೆ ಇಟ್ಟು ನಮಗೆ ಆರಾಮಾಗಿ ನಿದ್ರೆ ಮಾಡಿಸಿದವಳು. ನಮಗೆ ಹಸಿವಾಗುವುದಕ್ಕೂ ಮುಂಚೆ ರುಚಿಯಾದ ಊಟ ತಯಾರಿಡುವವಳು ಅಮ್ಮ. ಮನೆಯ ಪ್ರತಿಯೊಬ್ಬರ ಜವಾಬ್ದಾರಿಯನ್ನು ಪೂರ್ಣ ಮನಸ್ಸಿನಿಂದ ಹೊತ್ತಿಕೊಂಡವಳು. ಎಷ್ಟೋ ಕಷ್ಟದ ಸಮಯಗಳನ್ನು ಎದುರಿಸಿದರೂ ಮಕ್ಕಳಿಗೆ ಏನೂ ಆಗದಂತೆ ನೋಡಿಕೊಂಡವಳು ಅಮ್ಮ. ಬೇಡದೇ ಸಿಗ್ದಾಗ ಅವರ ಅಡುಗೆಯಲ್ಲಿ ತಪ್ಪು ಹುಡುಕಿದ್ರೆವು, ನಕರ ಮಾಡಿದ್ದೆವು. ಇಂದು ಮನೆಯಿಂದ ದೂರ ಇದ್ದಾಗ ಕೇಳಿದ್ರೂ ಸಿಗದ ಅಮ್ಮನ ಮಾಡಿದ ನನಗೆ ಇಷ್ಟವಿಲ್ಲದ ಬೇಳೆ, ಉಪ್ಪಿಲ್ಲದ ತರಕಾರಿ ಕೂಡ ನೆನಪಾಗುತ್ತೆ. ಎಷ್ಟೇ 5 ಸ್ಟಾರ್ ಹೋಟೆಲ್ಗಳಲ್ಲಿ ಊಟ ಮಾಡಿರಲಿ, ಅಮ್ಮನ ಕೈ ರುಚಿಗೆ ಯಾವ ಉತ್ತರವೂ ಇಲ್ಲ. ಮನೆಯಿಂದ ಹೊರಗೆ ಹೋದರೂ ಅಮ್ಮನ ಆಶೀರ್ವಾದ ನಮ್ಮನ್ನು ಎಂದಿಗೂ ಬಿಡುವುದಿಲ್ಲ, ಯಾವಾಗಲೂ ಜೊತೆಗಿರುತ್ತೆ. ಅಪ್ಪನ ಹೊಡೆತದಿಂದ ಎಷ್ಟು ಬಾರಿ ನಮ್ಮನ್ನು ಉಳಿಸಿದವಳು. ತಾನೇ ನೋವು ಅನುಭವಿಸಿದ್ರೂ ನಮಗೆ ಏನೂ ಆಗದಂತೆ ನೋಡಿಕೊಂಡವಳು ಅಮ್ಮ. ಈ ಜಗತ್ತಿನ ಜೊತೆ ಜಗಳ ಮಾಡಿ ಅಮ್ಮನ ಮಡಿಲಲ್ಲಿ ತಲೆ ಇಟ್ಟರೆ ಎಲ್ಲ ಟೆನ್ಷನ್ ಕರಗಿ ಹೋಗುತ್ತೆ. ಅಮ್ಮನಿಗೆ ಕೊಡೋ ಗೌರವ ಎಷ್ಟೇ ಆದರೂ ಕಡಿಮೆ, ಕೊಡೋ ಪ್ರೀತಿ ಎಷ್ಟೇ ಆದರೂ ಕಡಿಮೆ. ಆದರೂ ನಾವು ಹಲವಾರು ಬಾರಿ ಅಮ್ಮನಿಗೆ ಗೌರವ ಕೊಡೋದ್ರಲ್ಲಿ ತಪ್ಪು ಮಾಡ್ತೀವಿ. ಅವರ ವಯಸ್ಸಾದಂತೆ ಬೋಜು ಅನ್ನೋ ಥರ ನೋಡ್ತೀವಿ. ನಿಮ್ಮ ಜೀವನದಲ್ಲಿ ಇಂದಿಗೂ ಅಮ್ಮ ಇದ್ದರೆ ದಿನಕ್ಕೆ 2 ಕ್ಷಣ ಅವರ ಜೊತೆ ಕುಂತು ಮನಸಾರೆ ಮಾತಾಡಿ ಅವರಿಗೆ ತುಂಬ ಖುಷಿಯಾಗುತ್ತೆ. ಅಮ್ಮ ಅಂದರೆ ಹಲವರು ಅಲ್ಲ, ಅಮ್ಮ ಒಬ್ಬಳೇ, ಒಂದೇ ಬಾರಿ ಸಿಗುವಳು. ಅಮ್ಮ ಇಲ್ಲದವರನ್ನು ಕೇಳಿ ನೋಡಿ ನಿಜವಾದ ನೋವು ಏನು ಅಂತ. ನಾನು ಹೆಚ್ಚು ಹೇಳುವುದಿಲ್ಲ ನಾನು ಅಮ್ಮನನ್ನು ಎಷ್ಟು ಪ್ರೀತಿಸ್ತೀನೋ ಅಂತ, ಆದರೆ ತುಂಬ ಪ್ರೀತಿಸ್ತೀನಿ. ಐ ಲವ್ ಯು ಅಮ್ಮ. ಎಹ್ಸಾಸ್ ಬೈ ವಿಜಯ್.